ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಾಯಾನುದಾನದಲ್ಲಿ ಶ್ರೀ ಶಾಂತಕುಮಾರ್ ಕೋಣಿಯವರ ಏಕವ್ಯಕ್ತಿ ಶಿಲ್ಪಕಲಾ ಪ್ರದರ್ಶನವನ್ನ ಇಂದು ಸಾಂಸ್ಕೃತಿಕ ಲೋಕದಲ್ಲಿ ಏರ್ಪಡಿಸಲಾಯಿತು. ಶಿಲ್ಪಕಲಾ ಪ್ರದರ್ಶನವನ್ನ ಶ್ರೀ ಮಹೇಶ್ ಕುಮಾರ್ ತಳವಾರ್ ಶಿಲ್ಪಕಲಾವಿದರು ಕೌಶಲ್ಯ ಕಲಾ ಕೇಂದ್ರ ಕಲಬುರಗಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಶಿಲ್ಪಕಲೆಗಳು ಕೇವಲ ಕಲಾಕೃತಿಗಳಾಗಿರದೆ ಅವುಗಳಲ್ಲಿ ಭಾವ ತುಂಬಿರಬೇಕು. ಅಂತಹ ಭಾವ ತುಂಬಿದ ಕಲಾಕೃತಿಗಳು ಶಾಂತಕುಮಾರ್ ಅವರು ನಿರ್ಮಿಸಿದ್ದು ಮನಸೆಳೆಯುವಂತಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ರಮೇಶ್ ಬಡಿಗೇರ್ ಶಿಲ್ಪಕಲಾವಿದರು ಕಲಬುರಗಿ ಭುವನೇಶ್ವರಿ ಧಟ್ಟಿ ಆಗಮಿಸಿದರು. ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಜೇಂದ್ರ ಎರ್ನಾಳೆ ನಿವೃತ್ತ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರು ವಹಿಸಿದ್ದರು. ಕಂಬಾರಿಕೆ, ಕುಂಬಾರಿಕೆ ಮೊದಲಾದ ಕಲಾಕೃತಿಗಳು ಕೇವಲ ಶಿಲ್ಪಗಳಾಗಿರದೆ ಕಾಯಕ ಶರಣರ ಸಂದೇಶ ಸಾರುವಂತಿವೆ ಎಂದು ಹೇಳುತ್ತಾ, ಮೋಳಿಗೆ ಮಾರಯ್ಯನವರು ತಾವು ಕಡಿದು ತಂದ ಕಟ್ಟಿಗೆಯ ಮೇಲೆ ಶರಣರ ಪಾದೋದಕ ಸಿಂಪಡಿಸಿ ಬಂಗಾರದ ತುಣುಕುಗಳಾಗಿ ಮಾಡಿ ಶರಣರಿಗೆ ನೀಡಿದ ಪವಾಡ ಕುರಿತು ಹೇಳಿದರು. ವೇದಿಕೆ ಮೇಲೆ ಶಿವರಾಜ್ ದಟ್ಟಿ, ರವಿತೇಜ್ ಎರ್ನಾಳೆ, ಶಾಂತಕುಮಾರ್ ಕೋಣಿ, ಇವರ ಸಹಾಯಕ ಆನಂದ್ ಮೊದಲಾದವರು ಇದ್ದರು. ಶಿಲ್ಪಕಲಾಕೃತಿಗಳು ಬೆಳಗ್ಗೆ 10 ರಿಂದ ಸಂಜೆ 5 ರವರೆಗೆ ಕಲಬುರಗಿ ಬೀದರ್ ಹೆದ್ದಾರಿಯಲ್ಲಿರುವ ಸಾಂಸ್ಕೃತಿಕ ಲೋಕದಲ್ಲಿ ವೀಕ್ಷಿಸಬಹುದಾಗಿದೆ.